ಈ ನಿಜವಾದ ಶಮದಮಾದಿ ಗುಣಗಳು ಬೆಳೆಯುವುದಿಲ್ಲ. ಆಮೇಲೆ ಇದು ಫಲಕಾರಿ ಆಗುವುದು ಮೊದಲೇ ಇಲ್ಲ ಅಂತ. ಈ ಫಲ ಕೊಡ್ತದಂದ್ರೆ ಇದು ಫಲ ಕೊಡಂಗಿಲ್ಲ ಅಂತ. ಲೋಕದೊಳಗ ಏನ್ರಿ ಬಹಳ ಶಾಂತಿ ಪುರುಷ, ಲೋಕದಲ್ಲಿ ಇನ್ನೊಬ್ಬರ ಅಪೇಕ್ಷೆಯನ್ನು ಮಾಡಂಗಿಲ್ಲ, ಇನ್ನೊಬ್ಬರ ಇಚ್ಛೆಯನ್ನು ಮಾಡಂಗಿಲ್ಲ ಅಂತ ಹೇಳಬಹುದು. ಆದರೂ ಕೂಡ ಒಂದೊಂದು ಸಲ ಯಾವ ಸಮುದ್ರದ ಅಲೆ ಬಹಳ ಎದ್ದಾಗ ಮನುಷ್ಯ ಹೆಂಗ ದುಃಖ ಪಡ್ತಾನೋ ಅದೇ ರೀತಿ ಇವು ಕೂಡ ಅಂತ ವ್ಯಕ್ತಿಗಳನ್ನ ಒಂದೊಂದು ಸಲ ದುಃಖಕ್ಕೆ ಗುರಿ ಮಾಡುತ್ತದೆ. ಆದರೆ ನಿಜವಾದ ವೈರಾಗ್ಯ, ನಿಜವಾದ ಮೋಕ್ಷತೆ ಇದ್ದವನಿಗೆ ಯಾವ ಧಕ್ಕೆ ಆಗುವುದಿಲ್ಲ ಅಂತ ಅಭಿಪ್ರಾಯವನ್ನು ಹೇಳಿದ್ರಮ್ಮ. ಇದಕ್ಕ ಒಂದು ದೃಷ್ಟಾಂತವನ್ನ, ಸಣ್ಣ ತಾವು ಕಂಡಂತ ಅನುಭವವನ್ನ ಸದ್ಗುರು ಬಸವಾನಂದರು ಹೇಳ್ತಿದ್ರಮ್ಮ. ಆ ಕಡೆ ಬೆಳಗಾವ್ ಕಡೆ ಒಬ್ಬ ಸಾಧು, ಆತ ಎಲ್ಲವನ್ನ ವೈರಾಗ್ಯದಿಂದ ಎಲ್ಲವನ್ನ ನಾನು ಬಿಟ್ಟಿದ್ದೇನೆ, ತ್ಯಾಗ ಮಾಡಿದ್ದೇನೆ ಅಂತ ಭಾವದಲ್ಲಿ ಇದ್ದಂತ ವ್ಯಕ್ತಿ. ಆ ಬೆಳಗಾವ್ ಕಡೆ ಬಸವಾನಂದರು ಸಂಚಾರ ಮಾಡುವಾಗ ಆ ಸಾಧು ಆ ಕೆಮ್ಲಾಪುರ ಮಠದ ಕಡೆ ಕೆಲವು ದಿವಸ ವಾಸ ಇದ್ನಂತಮ್ಮ. ಊರಲ್ಲಿ ಕಂಠಭಿಕ್ಷೆ ಮಾಡೋದು, ಮತ್ತೆ ರಾತ್ರಿ ಮಠದಲ್ಲಿ ಬಂದು ಮಲಗೋದು. ಈ ತಾತನವರು ತಮ್ಮ ರೂಮಲ್ಲೇ ತಾವು ಒಳಗಡೆ ಕೊಂಡೆ ಹಾಕೊಂಡು ಒಬ್ಬಂಟಿಗರಾಗಿ ಇರೋರು. ಅವ್ರ ಗ್ರಂಥ ಏನು, ತಾವೇನು, ಇನ್ನೊಬ್ಬರ ಯಾರು ಬರೋದು ಹೋಗೋದು ಅವ್ರು ಇದ್ದೇ ಇಲ್ಲ ಅವ್ರಿಗೆ. ಶಾಸ್ತ್ರ ಕೇಳೋ ಟೈಮ್ ಅಂದ್ಬಿಟ್ರೆ ಉಳಿದ ಸಮಯದಲ್ಲಿ ಏಕಾಂತವಾಗಿ ತಮ್ಮ ಒಳಗಿನ ಕೋಲೆಯಲ್ಲಿ ಇದ್ದು ಗ್ರಂಥಗಳನ್ನ ನೋಡೋರು, ಇದ್ದಿಲ್ಲ ಅಂದ್ರೆ ವಿಶ್ರಾಂತಿ ಮಾಡೋರು. ತಮಗ ಯಾವಾಗ ಹೊರಗಡೆ ಬರಬೇಕು ಅಂದಾಗ ಒಳಗಿನ ಲಾಕನ್ನ ತೆಗೆದು ಹೊರಗಡೆ ಬಂದಾಗ ಅಲ್ಲಿ ಊರು ಜನ ಬಹಳಷ್ಟು ಜನ ಕೂಡರಮ್ಮ. ಯಾರನ್ನು ಕೂಡ ಮಾತಾಡ್ಸೋದೆ, ಬೇರೆಯವ್ರು ಕೂಡ ಇವ್ರನ್ನ ಮಾತೇ ಆಡ್ಲಿಕ್ಕೆ ಹೆದರ್ತಿದ್ರಮ್ಮ. ಅವ್ರು ಸಂಪಾಡಿಗೆ ತಾವು 5 ನಿಮಿಷ 10 ನಿಮಿಷ ಹೊರಗೋದ್ರು ಮತ್ತೆ ಹೋಗ್ಬಿಡೋರು. ಈ ಬಹಳ ದಿನದಿಂದ ಈ ಸಾಧು ಮಠದಲ್ಲಿ ಮಲಗೋದನ್ನ ನೋಡಿ ಒಂದು ದಿನ ವಿಚಾರ ಮಾಡಿದ್ರಂತಮ್ಮ. ಏನು ವಿಚಾರ ಅಂದ್ರೆ, ನಿಂದು ಯಾವ ಊರು ಏನು ಎಲ್ಲ ಕೇಳಾರಮ್ಮ ಅವ್ರು. ಸಾಧು, ನಿನ್ನ ಹೆಸರೇನು, ನಿಂದ ಯಾವ ಊರು, ತಳ ಯಾವ ಊರು, ಮತ್ತೆ ಎಷ್ಟು ವರ್ಷ ಆಯ್ತು ಮನೆ ಬಿಟ್ಟು, ಯಾಕೆ ಮನೆ ಬಿಟ್ಟಿ, ಕಾರಣ ಏನು, ಎಲ್ಲವನ್ನೂ ವಿಚಾರ ಮಾಡ್ರ. ಅವೆಲ್ಲ ಬಹಳ ವಿಚಾರವಂತರಮ್ಮ, ಬಹಳ ಜ್ಞಾನಿಗಳು. ಆವಾಗ ಅವರು ಒಂದು ಮಾತು ಹೇಳಿದ್ರಂತಮ್ಮ. 2ನೇ ದಿನ ತಮ್ಮ ಮಠದವರು ಬಂದಾಗ ಅವ್ರ ಶಿಷ್ಯ ಭಕ್ತರು ಹೇಳಿದ್ರಂತ, ನೋಡು ಅಲ್ಲಿ ಸಾಧು ಬಂದಾನ, ಇಲ್ಲೇ ಇರ್ತಾರಂತ ಸುದ್ದಿ ಕೇಳಿನಿ, ನೀವು ಸಾಧು ಅಂತ ಜಲ್ದಿ ನಂಬಕ್ ಹೋಗ್ಬೇಡ್ರಿ. ನೀವೇನು ಮಠದ ಆಸೆಗೆ ಹೊದ್ಕೊಂಬದೇನು ಕೊಟ್ಟಿರಲ್ಲ, ಅದ್ರ ಕಡೆ ಬಹಳ ಲಕ್ಷ್ಯ ಇರ್ಲಿ ಅಂತ ಹೇಳಿದ್ರಂತಮ್ಮ. ಯಾವ್ದು ಹಾಸಿಗೆ ಹೊದ್ಕೊಂಬದು, ಸಾಧು ಬಂದ ಅಂತ ಕೊಟ್ಟಾರ್ರಿ. ಸಾಧ್ನವ್ರು ಯಾವಾಗ ಮಾತಾಡಿದ ತಕ್ಷಣ ಹೇಳಿದ್ರಂತ ಒಳಗ್ ಕರೆದು, ಅವು ಹಾಸಿಗೆ ಹೊದ್ಕೊಂಬವು, ನಿಮ್ಮ ನೀವು ತಗರಿ, ಅವ್ ಎಲ್ಲೇನು ಮಕ್ಕಂತವ ಸಾಧುಗಳು ಅಂತ ಹೇಳಿದ್ರಂತ್ರಿ. ಇವ್ರು ಹಂಗೆ ಮಾಡಕ್ ಬರ್ತದ್ರಿ ಅಂತೇಳಿ ಬಿಟ್ಟಾರ್ರಿ. 2-3 ದಿನ ಆಗೋದ್ರೊಳಗಾಗಿ ಒಂದು ದಿನ ರಾತ್ರಿ ಆ ಕೊಟ್ಟಂತ ಹಾಸಿಗೆ ಒದ್ಕೊಂಬ 2 ತಗೊಂಡು ಹೋಗಿ ಬಿಟ್ಟಂತ್ರಿ.
ಅರ್ಥನೇ ಇಲ್ಲ. ನೋಡು ಸಾಧು ಸಾಧು ಸಿದ್ಧರು ಎಂದ ತೋದ ಕಾವ್ಯವುದು. ಯಾಕಂದ್ರೆ ನಿಜವಾದ ವೈರಾಗ್ಯ ನಿಜವಾದ ಮೋಕ್ಷಕ್ಕಾಗಿ ಸಾಧುಗಳಾದವ್ರಲ್ಲ ನೀವು. ಇವರು ಬಾಹ್ಯದಲ್ಲಿ ಸಾಧುಗಳು, ಅಂತರಂಗದಲ್ಲಿ ಇನ್ನೊಂದು ರೀತಿಯ ಭಾವದಿಂದ ಇರೋರಂತ. ಆಯ್ತು. ಆಮೇಲೆ ಎದ್ದು ಅವತ್ತು ನೋಡಿ ನಮ್ಮ ಸಾಧು ವಾಪಸ್ ಬರ್ಲಾರ್ದಾಗ ಎಲ್ಲರಿಗೂ ಗೊತ್ತಾಗದ ಎಂತ ಸಾಧು ಕಡೆಗೆ ನಮ್ಮ ಆಸೆಗೆ ಒದಕೊಂಬಂದನ ಬಿಟ್ಟು ಹೋಗ್ಬೇಕು, ಅವನು ಕೂಡ ತಗೊಂಡು ಹೋದ್ನಲ್ಲಪ್ಪ, ಗುರುಗಳು ಹೇಳಿದ ಮಾತು ಸತ್ಯ ಆದಂತ ಒಪ್ಕೊಂಡ್ರಂತಮ್ಮ. ಗುರುಗಳು ಮೊದ್ಲೇ ಹೇಳಿದ್ರು, ಅವ್ರ ಮಾತು ಕೇಳಲಿಲ್ಲ ನಾವಂತ. ಆ ನಂತರ ಸುಮಾರು ವರ್ಷಗಳಾದ್ಮೇಲೆ ಈ ನೀರ್ಮಾನಿ ಬೆತ್ತಲೆ ಮಾನವಿ ಅಂತ ಆದ್ರಿ. ಆ ಮಾನವಿಯಲ್ಲಿ ಒಂದು ಹೋಟೆಲ್ ಇತ್ತಂತಮ್ಮ. ತಾತನವ್ರು ಹೆಚ್ಚಾಗಿ ಯಾವಾಗಾದ್ರೂ ಕಾಫಿ ಕುಡಿಯಾಕ ಹೋಟೆಲ್ಗೆ ಹೋಗ್ಯಾರಮ್ಮ ಅವ್ರು. ಟೀಗಿ ಬೇಕಂದ್ರೆ ಹೋಗಿಬಿಟ್ಟಾರ ಹೋಟ್ಲಕ್ ಅವ್ರು. ಆ ಮಾನವಿಯಲ್ಲಿ ಟೀ ಕುಡ್ಬೇಕಂತ ಹೋಗ್ಯಾರ. ಅಲ್ಲಿ ಬೆಂಚು ಅವು ಇದ್ವು ಮೊದಲ ಕಾಲದಲ್ಲಿ. ಕುಂತಾಗ ಈ ಸಾಧು ಅಲ್ಲಿ ಏನ್ ಬೇಕ್ರಿ ಅಂತ ಒಂದ್ ಗ್ಲಾಸ್ ನೀರ್ ಹಿಡ್ಕೊಂಡ್ ಬಂದಂತ. ಅಲ್ಲಿ ನೋಡಿದ ಸಾಧು. ಅವಾಗ ಇವರು ಪರಿಚಯ, ಆ ಸಾಧುನು ಇವ್ರ ಪರಿಚಯ ಹಿಡದ ನಮ್ಮ. ಈ ಗುರುಗಳಿಗೂ ಕೂಡ ಅವನ ಪರಿಚಯ ಸಿಕ್ಕದ. ಸಿಕ್ಕ ಮೇಲೆ ಸುಮ್ನೆ ಕುಂದ್ರಲ್ಲ ಇವ್ರು. ಏನೋ ಸಾಧು ಇಲ್ಯಾಕಂತ ಕೇಳಿದ್ರಂತಮ್ಮ. ಸಾಧು ಇಲ್ಯಾಕಂದ್ರೆ ಅವಾಗ ನಲ್ಕ ತಲೆ ಹಾಕಿ ಇಲ್ರಿ 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 ಅನ್ನಂತ. ಆಮೇಲೆ ಏನೋ ಸಾಧು ಹಿಂಗ್ಯಾಕ ಮಾಡ್ದಿ ನೀನು, ಸಾಧು ಅಂದ್ರೆ ಹೆಂಗಿರ್ಬೇಕು, ಮತ್ತೆ ನಿನ್ ಕಾರ್ಯ ಏನಾಯ್ತು ಅಂತ ಕೇಳಿದಾಗ, ಗುರುಗಳೇ ನಿಮ್ ಮುಂದ ಮುಚ್ಚಿಡಂಗಿಲ್ಲ, ನನಗೆ ಸಾಧು ಅಂತ ನೀವ್ ಇನ್ ಮೇಲೆ ಕರಿಬೇಡ್ರನ್ನ ಅಂತ. ನನಗ ಸಾಧು ಅಂತ ಕರಿಬೇಡ್ರನ್ನ, ಸನ್ಯಾಸಿ ಅಂತ ಕರಿಬೇಡ್ರ ನಮ್ಗ. ಅಲ್ಲೋ ನೀನೇ ಸನ್ಯಾಸಿ ಆಗಿ ಎಲ್ಲ ಬಿಟ್ಟು ಬಂದವನು, ಮತ್ತೆ ನನಗೆ ಸನ್ಯಾಸಿ ಅಂತ ಕರಿಬೇಡ ಅಂತ ಹೇಳ್ತಿದ್ದಿ, ಇದಕ್ಕೆ ಕಾರಣ ಏನು ಅಂತ ಕೇಳಂತ. ತಡ್ರಿ ಇಲ್ಲಿ ಒಳಗ ಆಳ ನಾ ಕರಿತೀನಿ ಅನ್ನಂತ. ಒಳಗ ಒಬ್ಬಕ್ಕೆ ಆಳ ಕರಿತೀನಿ ಅಂತ ಹೇಳಿ ಕರ್ನಂತ್ರಿ. ಮತ್ತೆ ಈಕಿನೇ ನೋಡ್ರಿ, ಈಕೆ ನಮ್ಮಕ್ಕೀಕಿ, ಅದಕ್ಕ ಸನ್ಯಾಸಿ ಎಂಬುದು ಹೊರಟು ಹೋಗ್ಯದದು, ಅದಕ್ಕೆ ಅದನ್ನ ಸನ್ಯಾಸಿ ಅಂತ ಯಪ್ಪ ನಮಗ್ ಕರಿಬೇಡ್ರಿ ಅಂತ ಹೇಳಿ ನಮಸ್ಕಾರ ಮಾಡಿದಂತ. ಅಂದ್ರೆ ಎಲ್ಲಿದ್ದಮ್ಮ ಸನ್ಯಾಸಿ, ಬ್ರಹ್ಮಚಾರಿ, ಸಾಧು ಎಲ್ಲ ತ್ಯಾಗ ಮಾಡಿರ್ತಾರ, ಮುಂದೆ ಹೋಗಿ ಒಂದೊಂದು ಜೋಡಿ ಆಗ್ಬಿಡ್ತಾರ. ಇವ್ರಿಗೆಲ್ಲ ನಿಜವಾಗಿ ಮೋಕ್ಷದ ಅಪೇಕ್ಷೆ ಅಥವಾ ನಿಜವಾದ ವೈರಾಗ್ಯ ಬಂದಿದೆ ಏನಂದ್ರೆ ನಿಜವಾದ ವೈರಾಗ್ಯ ಅಲ್ಲ. ಕಾರಣ ನಿಜವಾಗಿ ಮೋಕ್ಷ ಅವ್ರಿಗೆ ಬೇಕಾಗಿಲ್ಲ. ಆ ಕಾರಣ ಆಚಾರ್ಯರು ಹೇಳ್ತಕ್ಕಂತ ಮಾತು, ಯಾವ ವೈರಾಗ್ಯ ಮತ್ತು ಮುಮುಕ್ಷತ್ವ ಅನ್ನುವಂಥದ್ದು ಯಾವರಲ್ಲಿ ತೀವ್ರವಾಗಿದೆಯೋ ಅಂತವರ ಅಂತಃಕರಣದಲ್ಲಿ ಸಾಧನ ಚತುಷ್ಟಯ ಸಂಪನ್ನ ಸಾಧನೆಗಳು ಅಲುಗಾಡದಂತೆ ಭದ್ರವಾಗಿದ್ದು, ಎಷ್ಟೇ ನೋವಿರ್ಲಿ, ಎಷ್ಟೇ ನಲಿವಿರ್ಲಿ, ಎಷ್ಟೇ ಕಷ್ಟಗಳಿರ್ಲಿ, ಎಷ್ಟೇ ದುಃಖಗಳಿರ್ಲಿ, ಅವೆಲ್ಲವನ್ನ ಸಾವರಿಸಿಕೊಂಡು ಎದೆಗುಂದದೆ ಸಾವಧಾನದಿಂದ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಕಲ್ಯಾಣವನ್ನ ಮಾಡಿಕೊಳ್ಳಲಿಕ್ಕೆ ಸಮರ್ಥನಾಗುತ್ತಾನೆ. ಆ ಕಾರಣದಿಂದ ಜಗತ್ತಿನಲ್ಲಿ ಬಹಳಷ್ಟು ಜನ ಯಾಕೆ ಅವರ ವೃದ್ಧಿ ಆಗೋದಿಲ್ರಿ ಅಂದ್ರೆ ಅವರಲ್ಲಿ ತೀವ್ರವಾದ ವೈರಾಗ್ಯ, ಮಂದ ವೈರಾಗ್ಯ, ಮಂದ ಮುಮುಕ್ಷತ್ವ. ಬೆಳೆ ಮಂದ ಬಂತು, ಅರ್ಧಕ್ಕ ನಿಂತು ಹೋಯ್ತು.
ಬೆಳೆ ಬರಲಿಲ್ಲ ಅಂತ. ಹ್ಮ್ ವೈರಾಗ್ಯ ಮಂದಿತ್ತು, ಮುಮುಕ್ಷತ್ವ ಮಂದಿತ್ತು ಅನ್ನೋರು ಹ್ಮ್ ಮೋಕ್ಷವನ್ನ ಪಡೆಯುವಂತ ಸಂದರ್ಭದಲ್ಲಿ ಹ್ಮ್ ಅವ್ರು ಅರ್ಧಕ್ಕೆ ನಿಂತು ಬಿಡ್ತಾರಂತ. ಹ್ಮ್ ಅವರ ಸಾಧನೆಗಳು ಅರ್ಧಕ್ಕೆ ಸ್ತಬ್ಧ ಆಗ್ತಾವ. ಹ್ಮ್ ಆ ಸಾಧನೆಗಳು ವೃದ್ಧಿ ಆಗೋದಿಲ್ಲ. ಹ್ಮ್ ಅದಕ್ಕಾಗಿ ಅತ್ಯಂತ ಪ್ರಾಮುಖ್ಯತೆ ಅನ್ನುವಂತ ಮಾತು ಹ್ಮ್ ತೀವ್ರ ಮುಮುಕ್ಷತ್ವ. ಹ್ಮ್ ಮುಮುಕ್ಷಗಳು ಸಿಗುತ್ತಾರ ನಮ್ಮ ಜಗತ್ತಿನಲ್ಲಿ, ಹ್ಮ್ ತೀವ್ರ ಮುಮುಕ್ಷತ್ವ ಇರ್ಬೇಕಂತ. ಹ್ಮ್ ಕಾರಣ ಒಂದೊಂದು ಸಲ ಹ್ಮ್ ನದಿಯಲ್ಲಿ ಈಜು ಬರುವಂತ ವ್ಯಕ್ತಿ ಹ್ಮ್ ಆಚೆಯ ದಡವನ್ನ ಸೇರುವ ಪ್ರಯುಕ್ತ ಹ್ಮ್ ಈ ದಡದಿಂದ ನದಿಯ ನೀರಿನಲ್ಲಿ ಬಿದ್ದು ಈಜಾಡ್ತಾ ಹೋಗ್ತಾನ. ಈಜು ಬರಬೇಕಾಗಿದ್ರೆ ಸತತವಾಗಿ ನೀರಿನ ರಭಸಕ್ಕೆ ಎದೆಗೊಟ್ಟು ಕೈ ಕಾಲನ್ನ ಆಡಿಸ್ತಾ ಹೋಗ್ಬೇಕು. ಅದು ನದಿ ಸ್ವಲ್ಪ ಅಗಲ ಬಹಳಿತ್ತು. ಇವ್ ಈಜ್ತಾ ಹೋದ್ನಮ್ಮ. ಆವಾಗ ಏನಾಯ್ತು ಅಂದ್ರೆ ಕೈ ಕಾಲು ಸೋಲಲಿಕ್ಕೆ ಪ್ರಾರಂಭ ಆದವು. ಆ ನಿಶಕ್ತಿಯಿಂದ ನೋಡ್ತಾನ ದಡ ಇನ್ನ ಸ್ವಲ್ಪ ಇದೆ, ಬಹಳ ದೂರ ಇಲ್ಲ. ಸಾಗಿ ಬಂದದ್ದು ಬಹಳ, ಸಾಗೋದು ಸ್ವಲ್ಪ. ಅವಾಗ ಏನಾಯ್ತು ಅಂದ್ರೆ ಆ ತೀವ್ರತೆ ಕಳ್ಕೊಂತ ನೋಡ್ರಿ. ಕೈ ಕಾಲಲ್ಲಿ ತೀವ್ರತೆ ಕಳ್ಕಂತು. ಏನಾಯ್ತಮ್ಮ ಅಂದ್ರೆ ಕೊನೆಗೆ ದಡ ಮುಟ್ಟಲಾರದೆ ನೀರಿನಲ್ಲಿ ಬಿದ್ದು ಆತ ಮುಂದಿನ ಗತಿಯನ್ನ ಆಯ್ತು. ಪ್ರಯೋಜನ ಏನಾಯ್ತಮ್ಮ ಅದರಿಂದ? ಬಹಳಷ್ಟು ಪ್ರಯತ್ನ ಪಟ್ಟಾನ, ಸ್ವಲ್ಪದಲ್ಲಿ ಸೋತೋದಂತ. ಅದರಂತೆ ಬಹಳಷ್ಟು ಪ್ರಯತ್ನ ಮಾಡೀವಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಇದಿದ್ರೆ ಕೂಡ ಇದು ಎಡವಟ್ಟಾಗ್ತಾವ. ಎಲ್ಲಿ ಮೋಕ್ಷಪ, ಎಲ್ಲಿ ಪರಮಾನಂದ, ಎಲ್ಲಿ ಶಾಸ್ತ್ರ, ಎಲ್ಲಿ ಗುರು, ಎಲ್ಲಿ ವೇದಾಂತ, ಯಾವ್ದು ಸತ್ಯ, ಯಾವ್ದು ಮಿತಿ, ಇವೆಲ್ಲ ಬೇಡ ಅಂತಕ್ಕಂಥ ಭಾವದಿಂದ ಮತ್ತೆ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾವ. ಮತ್ತೆ ಲೌಕಿಕವಾದ ವ್ಯವಹಾರ, ಲೌಕಿಕವಾದ ಪ್ರಪಂಚ, ಮಿಥ್ಯವಾದ ಜಗತ್ತು, ಇದರ ಒಡನಾಟದಲ್ಲಿ ಹೋಗ್ತಾನೆ ವಿನ ನಿಜವಾದ ದಡವನ್ನು ಸೇರುವುದಿಲ್ಲ. ಇನ್ನೊಬ್ಬನಿಗೆ ಬಹಳ ಒಂದು ಕಠಿಣವಾದ ಗಟ್ಟಿಯಾದ ಕಬ್ಬು ಇರುತ್ತೆ, ನೆಲಕಬ್ಬು. ನೆಲಕಬ್ಬು ಹಲ್ಲನ್ನ ಬಹಳ ಅವನಿಗೆ ಭದ್ರವಾಗಿದ್ದು ಸಣ್ಣ ಸಣ್ಣ ಗಣಿಕೆಯನ್ನ ಮಾಡಿ 100 ಗಣಿಕೆಯನ್ನ ಸುಲಿದರೆ ಇನ್ನೂ ಒಂದ್ ಸ್ವಲ್ಪ ಕಬ್ಬಿನ ಉಳಿದಿತ್ತು. ಆವಾಗ ಅದನ್ನ ಸುಲಿಬೇಕಂದ್ರೆ ಅಲ್ಲಿಗೆ ನಿಂತೋಯ್ತು ಶಕ್ತಿ. ಅಂದ್ರೆ ಏನಾಯ್ತಮ್ಮ, ಪೂರ್ಣ ಆಗ್ಲಿಲ್ಲ ಅಂತ. ಹಾಗೆ ಪೂರ್ಣ ಪ್ರಕಾರದ ಶಾಂತಿ, ಸಮಾಧಾನ, ಸುಖ ನಮಗೆ ಆಗ್ಬೇಕಾಗಿದ್ರೆ ತೀವ್ರತರವಾದ ಮೋಕ್ಷದ ಇಚ್ಛೆ ಹೊಂದಿರಬೇಕು. ಪ್ರಪಂಚದಲ್ಲೂ ಕೂಡ ತೀವ್ರತೆ ಬೇಕಾಗ್ತದೆ ನಮ್ಗೆ. ಸಂಸಾರದಲ್ಲಿ ಕೂಡ ಪ್ರಪಂಚದಲ್ಲಿ ತೀವ್ರತೆ ಬೇಕು. ಈ ತೀವ್ರತೆ ಪ್ರಪಂಚದಲ್ಲಿ ಇದ್ದಿತ್ತಂದ್ರೆ ಯಾವ ಕಾರ್ಯ ಮಾಡಕ್ಕಾಗಲ್ಲ, ಯಾವುದು ಮಾಡಕ್ಕಾಗಲ್ಲ. ಮತ್ತೆ ಈ ಅನಿತ್ಯವಾದ ಪ್ರಪಂಚದಲ್ಲಿ ತೀವ್ರತೆ ಇದ್ರೆ ಕಾರ್ಯ ಆತವಂದ್ರೆ ಪಾರಮಾರ್ಥದಲ್ಲಿ ತೀವ್ರತೆ ಇಲ್ಲದ ಮೋಕ್ಷದ ಅಪೇಕ್ಷಾ ಫಲಕಾರಿಯಾಗುವುದಿಲ್ಲ ಅನ್ನುವಂತ ಭಾವದಿಂದ ಆಚಾರ್ಯರು ಇಲ್ಲಿವರೆಗೆ ಹೇಳ್ತಾ ಬಂದ್ರಮ್ಮ. ಈಗ ನಾಳೆ ದಿನ ಮತ್ತೆ ವಿಶೇಷವಾದ ಭಕ್ತಿ ಬಗ್ಗೆ ಹೇಳ್ತಾರಮ್ಮ. ಬರ್ತಕ್ಕಂತ ಭಕ್ತಿ
ಹ್ಮ್ ಭಕ್ತಿ ಅಂದ್ರೆ ಏನು, ಹ್ಮ್ ಯಾವುದಕ್ಕ ಭಕ್ತಿ ಅಂತ ಕರಿಬೇಕು, ಹ್ಮ್ ಹ್ಮ್ ಭಕ್ತಿಯ ಲಕ್ಷಣ ಏನು, ಹ್ಮ್ ಇಲ್ಲಿ ಯಾವ ಭಕ್ತಿಯನ್ನ ಬೇಕಾಗಿದೆ. ಹ್ಮ್ ಹಲವು ರೀತಿಯ ಭಕ್ತಿಗಳುಂಟು. ಹ್ಮ್ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ವಂದನಾ ಭಕ್ತಿ, ಅರ್ಚನಾ ಭಕ್ತಿ, ಹ್ಮ್ ಆತ್ಮನಿವೇದನಾ ಭಕ್ತಿ ಅಂತ ಬಹಳ ಭಕ್ತಿಗಳವ, ನವವಿಧ ಭಕ್ತಿ. ಹ್ಮ್ ಆದ್ರೆ ಈ ಒಂದು ನಾವು ಸುಖ ಶಾಂತಿ ನೆಮ್ಮದಿ ಮನಸ್ಸು ಹಗೂರು ಮಾಡಿಕೊಂಡು ಹ್ಮ್ ಸುಖ ದುಃಖ ಅಂದ್ರೆ ಹುಟ್ಟಿನಲ್ಲಿ ಸುಖ ಸಾವಿನಲ್ಲಿ ದುಃಖ ಬರ್ಲಾರ್ದಂಗ ಹ್ಮ್ ಸಂತೋಷವಾಗಿ ಸದಾ ಕಾಲ ಇರಬೇಕಾಗಿತ್ತು ಅಂದ್ರೆ ಹ್ಮ್ ಭಕ್ತಿ ಬೇಕು. ಹ್ಮ್ ಅದು ಯಾವ ಭಕ್ತಿ ಹ್ಮ್ ಅನ್ನುವುದನ್ನ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಆಯ್ತು. ಹಾ